ಹಾಯ್ ಹಲೋ ನಮಸ್ತೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವ್ ನೋಡ್ತಾ ಇದ್ದೀರಾ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್. ನಾನ್ ನಿಮ್ಮ ಗಾಯತ್ರಿ. ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಸ್ ನ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೇನೆ ಶೇರ್ ಮಾಡಿ. ಅದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ಮುಸಲ್ಮಾನರದು ಬೇಜವಾಬ್ದಾರಿ, ನಮ್ಮ ಮುಸಲ್ಮಾನರು ಮುಖಂಡರದ್ದು ಬೇಜವಾಬ್ದಾರಿ. ನನ್ನ ಪ್ರಕಾರ ಯಾರ್ಯಾರು ಈ ಒಂದು ವಕ್ಫ್ ಆಸ್ತಿಯನ್ನು ಜವಾಬ್ದಾರಿತನದಿಂದ ನಡೆಸ್ಕೊಂಡಿಲ್ವೋ ಅವರು ಬೇಜವಾಬ್ದಾರಿತನದಿಂದ ಏನೋ ಈ ನಮಗೆ ಲೆಕ್ಕಾಚಾರ ಇಲ್ಲದೆ ಏನಾಗಿತ್ತೋ ಅವರೇ ದೊಡ್ಡ ಕಾರಣ ಆಯ್ತು. ಏನೋ ಎಲ್ಲದಕ್ಕೆ ಬಡವರು ಬರ್ಬೇಕಾ? ಒಂದೇನಾದ್ರೂ CA ಬಂದ್ರೆ ಬಡವ್ರು ಕರೆಯೋದು, NRC ಬಂದ್ರೆ ಬಡವ್ರು ಕರೆಯೋದು, ಒಂದ್ ಬಿಲ್ ಆದ್ರೆ ಬಡವ್ರು ಕರೆಯೋದು. ಮುಸಲ್ಮಾನರು ಬಡವರೇ ಇರೋದ, ಶ್ರೀಮಂತರು ಇಲ್ಲ. ಶ್ರೀಮಂತ ಎಲ್ಲ ಮುಸಲ್ಮಾನರು ಬಡವರೇ ಇರೋದ. ತಿನ್ನೋದ್ರಲ್ಲಿ ಒಗ್ಗಟ್ಟಾಗಿರ್ತಾರೆ. ಯಾಕಂದ್ರೆ ಅವ್ರು ಬಿಚ್ಚಕ್ಕಿಲ್ಲ, ಇವ್ರು ತಿನ್ನೋದು ಅವ್ರು ಬಿಚ್ಚಲ್ಲ, ಇವ್ರು ತಿನ್ನೋದು ಅವ್ರು ಬಿಚ್ಚಲ್ಲ. ತಿನ್ನಕ್ ಒಗ್ಗಟ್ಟಿರ್ತಾರೆ, ಬೇರೆ ಟೈಮಲ್ಲಿ ಒಗ್ಗಟ್ಟಿರಲ್ಲ. ಏನಂದ್ರೆ ನಮ್ಮ ಮುಸಲ್ಮಾನರು ಬರ್ತಿಲ್ಲ, ಅವ್ರು ಓದಿಲ್ಲ, ಏನಿಲ್ಲ, ಏನಾದ್ರು ಅಂತ ಹಾಕಿದ್ರೆ ಇವ್ರುಗಳೇ ಸೇರ್ಸೋದು. ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಬಿಟ್ಟು ಇವ್ರದೇ ಬೆಂಬಲಿಕರು ಎಲ್ಲರೂ ಇವ್ರು ಹೇಳೋದಕ್ಕೆ ಬರ್ತಾರೆ. ಅವ್ರೇನಾದ್ರು ಜೈಲ್ ಪಾಲಾದ್ರೆ ಇವರೆಲ್ಲ ಮರ್ತು ಬಿಡ್ತಾರೆ. ಈ ಏನೋ ಒಂದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಆಕ್ಟ್ ಏನೋ ಆಗೈತೆ, ಅದಕ್ಕೆ ಯೂನಿಫೈಡ್ ಅಮೆಂಡ್ಮೆಂಟ್ ಏನ್ ಮಾಡಿದ್ದಾರೆ, ಯೂನಿಫೈಡ್ ಎಫಿಷಿಯನ್ಸಿ, ಅದಕ್ಕೆ ಉಮ್ಮಿದಂತ ಏನ್ ಶಾರ್ಟ್ ಕಟ್ ಅಲ್ಲಿ ಹೇಳ್ತೀನಿ. ಅದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ಮುಸಲ್ಮಾನರದು ಬೇಜವಾಬ್ದಾರಿತನ, ನಮ್ಮ ಮುಸಲ್ಮಾನರು ಮುಖಂಡರದು ಬೇಜವಾಬ್ದಾರಿತನ. ಅದಕ್ಕೆ ಇವಾಗ ಆಯ್ತು, ಆಕ್ಟ್ ಆಯ್ತು, ಲೋಕಸಭೆಯಲ್ಲಿ ಪಾಸ್ ಆಯ್ತು, ರಾಜ್ಯಸಭೆಯಲ್ಲಿ ಪಾಸ್ ಆಯ್ತು, ನಮ್ಮ ಪ್ರೆಸಿಡೆಂಟ್ ಅಸೆಂಟ್ ಆಯ್ತು, ಎಲ್ಲ ಆಯ್ತು. ಇವಾಗ ಏನ್ ಮಾಡ್ಬೇಕು? ಎರಡು ದಾರಿ ಐತೆ. ಒಂದು ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ಸ್ ಅಲ್ಲಿ PIL ಹಾಕ್ಬೇಕು, ಇನ್ನೊಂದು ದಾರಿ ಸೈಲೆಂಟ್ ಪ್ರೊಟೆಸ್ಟ್ ಮಾಡಬೇಕು, ಪ್ಲಸ್ ಮಾಡಬೇಕು. ನನ್ನ ಪ್ರಕಾರ ಯಾರ್ಯಾರು ಈ ಒಂದು ವಕ್ಫ್ ಆಸ್ತಿಯನ್ನು ಜವಾಬ್ದಾರಿತನದಿಂದ ನಡೆಸ್ಕೊಂಡಿಲ್ವೋ ಅವರು ಬೇಜವಾಬ್ದಾರಿತನದಿಂದ ಏನೋ ಈ ನಮ್ಗೆ ಲೆಕ್ಕಾಚಾರ ಇಲ್ಲದೆ ಏನಾಗಿತ್ತೋ ಅವರೇ ದೊಡ್ಡ ಕಾರಣ ಇದಕ್ಕೆ. ಈಗ ಏನ್ ಮಾಡ್ಬೇಕು? ಈಗ ಮಾಡೋದು ಒಂದೇನೆ ನನ್ನ ಪ್ರಕಾರ. ನಾನೊಂದು ಬೀಯಿಂಗ್ ಅನ್ ಅಡ್ವೊಕೇಟ್ ಒಂದೇ ಒಂದು ಸಜೆಷನ್ ಕೊಡ್ತೀನಿ. ಏನಂದ್ರೆ ಒಂದು PIL ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ಸ್ ಅಲ್ಲಿ PIL ಮಾಡಬೇಕು, ಹಾಕಬೇಕು, ಅದನ್ನ ಕಂಟೆಸ್ಟ್ ಮಾಡಬೇಕು. ಮತ್ತೆ ಕಾಶ್ಮೀರ್ನಿಂದ ಕನ್ಯಾಕುಮಾರಿವರೆಗೂ ಒಂದು ಮಾರ್ಚ್ ಮಾಡಬೇಕು, ಸೈಲೆಂಟ್ ಮಾರ್ಚ್. ಪ್ಲಸ್ ಪ್ರತಿ ಒಂದು ಸ್ಟೇಟ್ಸ್ನಲ್ಲಿ, ಪ್ರತಿ ಒಂದು ಡಿಸ್ಟ್ರಿಕ್ಟ್ಸ್ನಲ್ಲಿ, ಪ್ರತಿ ಒಂದು ಏರಿಯಾಗಳಲ್ಲಿ ನಮ್ಮ ಮುಸಲ್ಮಾನರು ಮುಖಂಡರು, ಮುಸ್ಲಿಂ ಮುಖಂಡರು, ಉಲಮಾಸು, ಮಸ್ಜಿದ್ನ ಜಿಮ್ಮೆದಾರ್ಸು ಅವ್ರನ್ನೆಲ್ಲರೂ ತಗೊಂಡು ಬಡವ ಮುಸಲ್ಮಾನರಿಗೂ ಬಿಟ್ಟು ಅವ್ರದ್ದೆಲ್ಲರೂ ಶ್ರೀಮಂತರು ಎಲ್ಲರೂ ಬಂದು ಕಾಶ್ಮೀರ್ ಟು ಕನ್ಯಾಕುಮಾರಿ ಮಾರ್ಚ್ ಮಾಡಬೇಕು, ಪರ್ಮಿಷನ್ ತಗೊಂಡು. ಪ್ಲಸ್ ಪ್ರೊಟೆಸ್ಟ್ಗಳು ಮಾಡಬೇಕು, ಪರ್ಮಿಷನ್ ತಗೊಂಡು. ಸೈಲೆಂಟ್ ಪ್ರೊಟೆಸ್ಟ್ ಮಾಡಿ ಬೇರೆ ಯಾವುದೇ ಒಂದು ಸರ್ಕಾರಕ್ಕಿರ್ಲಿ, ಒಂದು ಇಂಡಿವಿಜುವಲ್ಸ್ಗಿರ್ಲಿ, ಒಂದು ಪರ್ಸನಲ್ ಪ್ರಾಪರ್ಟಿ, ಇಂಡಿವಿಜುವಲ್ ಪ್ರಾಪರ್ಟಿ, ಪಬ್ಲಿಕ್ ಪ್ರಾಪರ್ಟಿಗೆ, ಸರ್ಕಾರ ಪ್ರಾಪರ್ಟಿಗೆ ಯಾವುದಕ್ಕೂ ಡ್ಯಾಮೇಜ್ ಮಾಡಿದಿರ, ಒಂದು ಕಲ್ಲು ಹೊಡೆದಿರೋ ಥರ, ಒಂದು ಅವಾಚ್ಯ ಶಬ್ದ ಒಂದು ತೆಗೆದಿರೋ ಥರ ಸೈಲೆಂಟ್ ಪ್ರೊಟೆಸ್ಟ್ ಮಾಡಿ ಈ ಆಕ್ಟ್ ವಾಪಸ್ ತಗೊಳ್ಳೋ ಗಂಟ ಮಾಡಬೇಕು. ಅದಕ್ಕೆ ಜೈಲ್ಗಳೆಲ್ಲ ತುಂಬೋಗಿದ್ರು ಸರಿ. ಈ ಇಂಡಿಯಾದಲ್ಲಿ ಎಷ್ಟು ಜೈಲ್ಗಳಿದಾವೆ ಅದೆಲ್ಲ ತುಂಬಿ ಜಾಗ ಇಲ್ದಿರ ತಗೊಂಡೋಗಿ ಡಿಟೆನ್ಷನ್ ಸೆಂಟರ್ ಅಲ್ಲಿ ಇಕ್ಬೇಕು. ಡಿಟೆನ್ಷನ್ ಸೆಂಟರ್ ಅಲ್ಲಿ ಜಾಗ ಇಲ್ಲ ಅಂದ್ರೂ ಬೇರೆ ರೂಮ್ಸ್ಗಳಲ್ಲಿ, ಭವನ್ಸ್ಗಳಲ್ಲಿ, ಕಾಂಪ್ಲೆಕ್ಸ್ಗಳಲ್ಲಿ ಇಕ್ಕಿ ಸರ್ಕಾರಕ್ಕೆ ಸಾಕಪ್ಪ ಅನ್ಸ್ಬಿಡ್ಬೇಕು. ಅಲ್ಲಿ ಗಂಟ ಈ ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಈ ಒಂದು ಕೆಲಸವನ್ನ ಆಗುತ್ತೆ. ಸರ್, ಈ ಪ್ರೊಟೆಸ್ಟ್ಗೆ ನಿಮ್ಮ ಮಾತಿಗೆ ಜನ ಮುಂದೆ ಬಂದು ಬಡವ್ರ ಮಕ್ಕಳು ಯಾರಾದ್ರೂ ಜೈಲ್ ಪಾಲಾದ್ರೆ ಅವ್ರ ಹೊಣೆ ಯಾರು ತಗೊಳ್ತಾರೆ ಸರ್? ಬಡವ್ರು ಯಾಕೆ ಬರ್ತಾರೆ? ಶ್ರೀಮಂತರು ಬರ್ಲಿ. ಏನೋ ಎಲ್ಲದಕ್ಕೆ ಬಡವರು ಬರ್ಬೇಕಾ? ಏನಾದ್ರೂ CA ಬಂದ್ರೆ ಬಡವ್ರು ಕರೆಯೋದು, NRC ಬಂದ್ರೆ ಬಡವ್ರು ಕರೆಯೋದು, ಒಂದ್ ಬಿಲ್ ಆದ್ರೆ ಬಡವ್ರು ಕರೆಯೋದು. ಮುಸಲ್ಮಾನರು ಬಡವರೇ ಇರೋದ, ಶ್ರೀಮಂತರು ಇಲ್ಲ. ಶ್ರೀಮಂತರ ಎಲ್ಲ ಮುಸಲ್ಮಾನರು ಬಡವರೇ ಇರೋದ, ಶ್ರೀಮಂತರು ಇಲ್ಲ. 40-50% ಶ್ರೀಮಂತರು ಇದ್ದಾರೆ. ನಾನ್ ಹೇಳೋದೇನಂದ್ರೆ, ಯಾರು ಈ ವಕ್ಫ್ ಆಸ್ತಿಯನ್ನು ತಿಂದು ಮಸ್ಜಿದ್ ಜಾಗವನ್ನು ಮಾರಾಟ ಮಾಡಿ ಅವ್ರ ಹೊಟ್ಟೆಗಳು ತುಂಬಿಸ್ಕೊಂಡು, ಟ್ರೆಜರಿಗಳು ತುಂಬಿಸ್ಕೊಂಡಿದಾರೋ ಅಂತವ್ರು ಮುಂದೆ ಬರ್ಲಿ. ಫಸ್ಟ್ ಯಾರು ಈ ಕನೀಸ್ ಫಾತಿಮಾ ಇರ್ಲಿ, ಅವ್ರ ಜವಾಬ್ದಾರಿತನ ತಗೊಂಡಿದ್ರಲ್ವಾ ಮೈನಾರಿಟಿ ಆಗಿ. ಇವರು ನಮ್ಮ ಯೂನಿಯನ್ ಮಿನಿಸ್ಟರ್ ಇದ್ರಲ್ಲ, ರೆಹಮಾನ್ ಖಾನ್ ಇರ್ಲಿ, CM ಇಬ್ರಾಹಿಂ ಅವ್ರು ಇರ್ಲಿ, ಬೇರೆ ಯಾರು ಮುಸ್ಲಿಂ ಮುಖಂಡರು ಇರ್ಲಿ, SGP ಅವರು ನಾವು ಮುಸ್ಲಿಂಗೋಸ್ಕರ ಮಾಡ್ತೀವಿ ನಾವು ಮುಖಂಡರು ಅಂತ ಬರ್ತಾರೆ. ಯಾವುದೇ ಆರ್ಗನೈಸೇಷನ್ಸ್ ಇರ್ಲಿ, NGOs ಇರ್ಲಿ, ಯಾರು ಸೋಷಿಯಲ್ ವರ್ಕರ್ಸ್ ಹೋರಾಟ ಮಾಡ್ತಾರೋ ಬರ್ಲಿ.
ಬಡವ ಮುಸಲ್ಮಾನ್ರಿಗೆ, ಆಟೋ ಓಡಿಸೋರ್ಗೆ, ಅಂಗಡಿ ಇಕ್ಕವ್ರಿಗೆ, ಹಾಲ್ ಮಾಡೋರ್ಗೆ, ಸೊಪ್ಪು ಮಾಡೋರ್ಗೆ, ಬೇರೆ ಬಿಸ್ನೆಸ್ ಮಾಡೋರ್ಗೆ, ಸಣ್ಣ ಪುಟ್ಟ ಬಿಸ್ನೆಸ್ ಡೈಲಿ ದುಡಿದ್ಬಿಟ್ಟು ಹೋಗ್ಬಿಟ್ಟು ಜೀವನ ಮಾಡೋ ಅಂತವ್ರಿಗೆ ಯಾರು ಕಡಿತೀರಾ? ಮುಸ್ಲಿಂ ಮುಖಂಡರು ಇರ್ಲಿ, ಒಲಮಾಸ್ ಇರ್ಲಿ, ಮುಸ್ಲಿಂ ಪರ್ಸನಲ್ ಬೋರ್ಡ್ಸ್ ಇರ್ಲಿ, ಬೇರೆ ಅಮೀರ ಶರಿಯತ್ಗಳು ಇರ್ಲಿ, ಪ್ರತಿಯೊಂದು ಸ್ಟೇಟ್ ಇಂದ ಒಲಮಾದು ಒಂದು ಕಮ್ಯುನಿಟಿ, ಒಲಮಾಸ್ತೆ ಒಂದು ಕಮ್ಯುನಿಟಿ ಐತೆ. ಪ್ಲೇಟ್ ಮಸ್ಜಿದ್ ಜಿಮ್ಮೆದಾರ್ಗಳು ಇರ್ತಾರಲ್ಲ, 8 ಜನ 10 ಜನ ಕಮಿಟಿ ಇರುತ್ತಲ್ಲ, ಅವ್ರಿಗೆ ಏನಿರುತ್ತೆ ಕೆಲಸ? ಮಸ್ಜಿದ್ ಅಲ್ಲಿ ಕುತ್ಕೊಂಡಿರ್ತಾರೆ, ಮನೆಗೆ ಹೋಗ್ತಾರೆ, ಮಸ್ಜಿದ್ ಬರ್ತಾರೆ, ಸೈಕಲ್ ಅಲ್ಲಿ ಬರೋನು, ಕಾರಲ್ಲಿ ಬರ್ತಾನೆ, ಎಲ್ಲ ಮಸ್ಜಿದ್ ಒಗ್ಬಾರ್ದು ಆಸ್ತಿಗಳೆಲ್ಲ ಲೆಕ್ಕಾಚಾರ ಇಲ್ದೆಲ್ಲ ದುಡ್ಡು ಮಾಡ್ಕೊಂಡು ಮನೇಲಿ ಇರ್ತಾರ, ಅಂತವ್ರಿಗೆ ಕರ್ಸ್ಬೇಕು, ಬಡವ್ರಿಗಿಲ್ಲ. ಈ ಆಕ್ಟ್ ಪ್ರಕಾರ ಎಷ್ಟೋ ಮುಸ್ಲಿಂ ಪ್ರಾಪರ್ಟೀಸ್ಗಳಿಗೆ, ವಫ್ ಪ್ರಾಪರ್ಟಿಗಳಿಗೆ ಇದು ಅಕ್ವೈರ್ ಆಗಿತ್ತು, ಇದು ಎನ್ಕ್ರೋಚ್ ಆಗಿತ್ತು, ಇದು ಸರ್ಕಾರದ ಜಾಗ, ಇದು ಈ ಸರ್ಕಾರಿ ಜಾಗಕ್ಕೆ ವಕ್ಫ್ ಅಕ್ವೈರ್ ಮಾಡಿದ್ದು, ಈ ನೋಟಿಫಿಕೇಶನ್ ಪ್ರಕಾರ ವಕ್ಫ್ ಇಂದ ರಿಲೀಸ್ ಮಾಡ್ಬಿಟ್ಟು ಇದು ಸರ್ಕಾರಕ್ಕೆ ಸೇರಿಸ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಏನ್ ಮಾಡ್ಬೋದು, ಈ ಖಬರಸ್ತಾನ್ಗಳಿರ್ಲಿ, ಆಮೇಲೆ ಮಸ್ಜಿದ್ ಇರ್ಲಿ, ಆಮೇಲೆ ಇನ್ಸ್ಟಿಟ್ಯೂಷನ್ಸ್, ಬೇರೆ ಇನ್ಸ್ಟಿಟ್ಯೂಷನ್ಸ್ ಇರ್ಲಿ, ಅದಕ್ಕೆ ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಡೆಪ್ಟಿ ಕಲೆಕ್ಟರ್ಸ್ ಅವ್ರಿಗೆಲ್ಲ ಜವಾಬ್ದಾರಿತನ ಕೊಟ್ಬಿಟ್ಟು ಅದ್ರ ಲೆಕ್ಕಾಚಾರ ಹೇಳ್ಬಿಟ್ಟು ಎಷ್ಟೋ ಜನ ಯಾರು ತಿಂದಿದ್ದಾರೆ ಅವ್ರು ಸ್ವಲ್ಪ ಜನ ಒಳಗಡೆನೂ ಹೋಗ್ತಾರೆ. ಯಾಕಂದ್ರೆ ನೀವ್ ಹೇಳಿದ್ದು ಒಳ್ಳೆ ಪ್ರಶ್ನೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂದ ಹಿಡಿದು ಅಬ್ದುಲ್ ಕಲಾಂ ಆಜಾದ್ ಇಂದ ಹಿಡಿದು ಮತ್ತೆ ನಮ್ಮ ಪ್ರಪಂಚ ಇದು ದೇಶಕ್ಕೆ ಓಡಾಟ ಮಾಡಂತವ್ರು ಮುಸಲ್ಮಾನರು ಇಂದ ಫ್ರೀಡಮ್ ಆಫ್ ಇಂಡಿಪೆಂಡೆನ್ಸ್ ಸಿಕ್ಕೈತೆ. ನೀವ್ ಹೇಳೋ ಪ್ರಶ್ನೆಗೆ ಅಸದುದ್ದೀನ್ ಓವೈಸಿ ಅವರು MP ಆಗಿ ಅವರು ಲೋಕಸಭಾದಲ್ಲಿ ಒಂದು ಎಲ್ಲಾ ಪ್ರಕರಣಗಳಿಗೆ ಎಲ್ಲ ಈ ತರ ಮುಸಲ್ಮಾನರು ವಿರುದ್ಧ ಏನಾದ್ರು ಬಂದ್ರೆ ಅವ್ರು ಇದು ಎತ್ತುತ್ತಾರಂತ ಹೇಳಿದ್ರೆ ಅದು ಸರಿ. ಯಾಕಂದ್ರೆ ಆ ಮನುಷ್ಯರು ಅವರು ಒಂದು ನಿಜ ಏನೈತೆ ಒಂದು ಡಿಫೆಂಡ್ ಮಾಡ್ತಾರೆ ಮುಸಲ್ಮಾನ್ ಕಮ್ಯುನಿಟಿಗೆ ಮಾತ್ರ. ಇವಾಗ ಅವ್ರಿಗೆ ಯಾರು ಮುಸಲ್ಮಾನರ ಆಸ್ತಿಗಳನ್ನ ತಿಂದಿದ್ದಾರೋ ಅವ್ರು ಯಾರಿಗೆ ಅವ್ರ ಕಡೆಯಿಂದ ನಿಜ ಎಲ್ಲರಿಗೂ ಇದಾಗಲ್ಲ, ಸಹಿಸ್ಕೊಳಕ್ ಆಗಲ್ಲ ನಿಜ. ಅವರು ಕರೆಕ್ಟಾಗಿ ಡೈರೆಕ್ಟ್ ಆಗಿ ಹೇಳ್ತಾರೆ, ಆದ್ರಿಂದ ಸಹಿಸ್ಕೊಳಕ್ ಆಗಲ್ಲ. ಮತ್ತೆ ಏನಂದ್ರೆ ನಮ್ಮ ಮೆಂಟಾಲಿಟಿ, ನಮ್ಮ ಕಮ್ಯುನಿಟಿ ಮುಸಲ್ಮಾನರ ಮೆಂಟಾಲಿಟಿ ಏನಂದ್ರೆ ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಒಂದು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ವೋಟ್ ಹಾಕ್ಬಿಟ್ಟು ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಮನುಷ್ಯನ್ಗೆ ನೋಡ್ತಾ ಇದ್ರೆ, ಪಾರ್ಟಿಗೆ ನೋಡ್ತಾ ಇದ್ರೆ, ಮನುಷ್ಯಂಗೆ ನೋಡ್ತಾ ಇಲ್ಲ. ನಾವು ಯಾವ ದಿನ ಮನುಷ್ಯಂಗೆ ನೋಡ್ಬಿಟ್ಟು ನಾವು ಅವ್ರಿಗೆ ಬೆಂಬಲಿಗ ಕೊಡ್ತೀವೋ ಆ ದಿನ ನಮ್ಮ ಮುಸಲ್ಮಾನರೆಲ್ಲರೂ ಕಾಮಯಾಬ್ ಆಗ್ಬಿಡ್ತಾರೆ. ಉಮರ್ ಬಿನ್ ಅಬ್ದುಲ್ ಅಜೀಜ್ ತರ ಯಾರು ಮಾಡ್ಬೇಕಂತ ಅಂತವ್ರು ಮುಂದೆ ಬರಬೇಕು.